ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಜೀವನದಲ್ಲಿ ಹಲವಾರು ರಹಸ್ಯಗಳು ಅಡಗಿವೆ. ಹಾಗೆಯೇ ನಮ್ಮ ಪ್ರಪಂಚದಲ್ಲಿಯೂ ಕೂಡ ಇಂತಹ ರಹಸ್ಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ತುಂಬ ಕಿಕ್ಕಿದೆ. ಸ್ನೇಹಿತರೆ, ನಾವು ಜೀವಿಸುತ್ತಿರುವ ಪ್ರಪಂಚದಲ್ಲಿ ಹಲವಾರು ನಿಗೂಢ ರಹಸ್ಯಗಳು ಕಾಲಘಟ್ಟವಾಗಿ ಒಂದೊಂದಾಗಿ ಹೊರಗೆ ಬರುತ್ತಿದೆ. ಇನ್ನೂ ಕೆಲವು ರಹಸ್ಯಗಳು ರಹಸ್ಯವಾಗಿಯೇ ನಮ್ಮ ಜೀವನದಲ್ಲಿ ಉಳಿದು ಬಿಟ್ಟಿದೆ. ಇಂತಹ ರಹಸ್ಯಗಳಲ್ಲಿ ನಾವು ರಹಸ್ಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೆಲವು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳುವುದು ನಮಗೆ ಎಷ್ಟು ಒಳ್ಳೆಯದೋ, ಇನ್ನೂ ಕೆಲವು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳದೇ ಇರುವುದು ಅಷ್ಟೇ ಒಳ್ಳೆಯದು. ಯಾಕೆಂದರೆ ಇದರಿಂದ ನಮ್ಮ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ಅಪಾಯಕಾರಿಯಾಗಬಹುದು. ಇಂತಹ ರಹಸ್ಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ಕೆಲವರು ಸಫಲರಾದರೆ ಇನ್ನು ಕೆಲವರು ರಹಸ್ಯ ಭೇದಿಸುವುದರಲ್ಲಿ ತಮ್ಮ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಇಂತಹ ಹಲವು ರಹಸ್ಯಗಳಲ್ಲಿ ಮೊದಲನೆಯದೇ ಪದ್ಮನಾಭ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಈ ದೇವಾಲಯ ಭಾರತ ದೇಶದ ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ಬರುತ್ತದೆ. ಈ ದೇವಾಲಯದ ರಹಸ್ಯವೇ ನೆಲಮಾಳಿಗೆಯಲ್ಲಿ ಇರುವ 7 ರಹಸ್ಯ ಕೋಣೆಗಳು. ಸ್ನೇಹಿತರೆ, 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ 6 ಬಾಗಿಲುಗಳನ್ನು ಅಧಿಕಾರಿಗಳು ಮತ್ತು ದೇವಾಲಯದ ಕರ್ತರು ತೆಗೆಯುತ್ತಾರೆ. ಸ್ನೇಹಿತರೆ, ಒಂದೊಂದು ಕೋಣೆಯಲ್ಲಿಯೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ವಜ್ರ, ಆಂಟಿಕ್ ಪೀಸ್ಗಳು ನೋಡಿ ಆಶ್ಚರ್ಯಪಡುತ್ತಾರೆ. ಅಧಿಕಾರಿ ಹಾಗೂ ದೇವಾಲಯದ ಕರ್ತರು 1 ಲಕ್ಷ ಕೋಟಿ ಬೆಲೆ ಬಾಳುವ ಸಂಪತ್ತು ಇದೆ ಎಂದು ಅಂದಾಜಿಸುತ್ತಾರೆ. ಆದರೆ ಇರುವ 7 ಬಾಗಿಲುಗಳಲ್ಲಿ ಒಂದು ಬಾಗಿಲನ್ನು ಯಾರೂ ಕೂಡ ಟಚ್ ಕೂಡ ಮಾಡುವುದಿಲ್ಲ. ಯಾಕೆಂದರೆ ಆ ಬಾಗಿಲ ಮೇಲೆ 2 ದೊಡ್ಡ ಸರ್ಪಗಳ ಲಾಂಛನವಿರುವುದನ್ನು ಅಧಿಕಾರಿಗಳು ಗಮನಿಸುತ್ತಾರೆ. ಸ್ನೇಹಿತರೆ, ನಾವು ಚಂದ್ರಮುಖಿ ಸಿನಿಮಾದಲ್ಲಿ ನೋಡಿರುವ ಹಾಗೆ ಚಂದ್ರಮುಖಿಯು ಒಂದು ಸರ್ಪದ ಬಾಗಿಲ ಒಳಗೆ ಬಂಧನವಾಗಿರುವುದನ್ನು ನೋಡಿದ್ದೇವೆ. ಹಾಗೆಯೇ ಈ ಬಾಗಿಲ ಸಂಪತ್ತನ್ನು ಕಾಪಾಡಲು ನಾಗಬಂಧನ ಮಾಡಿರಬಹುದು ಎಂದು ಪಂಡಿತರು ಊಹಿಸಿದ್ದಾರೆ. ಇದನ್ನು ಮೀರಿ ಆ ಬಾಗಿಲನ್ನು ಬಲವಂತವಾಗಿ ತೆಗೆದರೆ ಇಡೀ ಪ್ರಪಂಚವು ನಾಶವಾಗಬಹುದು ಎಂದು ಪಂಡಿತರು ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾದರೆ ಈ ಬಾಗಿಲನ್ನು ಹೇಗೆ ತೆಗೆಯಬೇಕೆಂದು ಕೇಳಿದರೆ ಪಂಡಿತರು ಹೇಳುವುದು ಅದಕ್ಕೆ ಅದರದ್ದೇ ಆದ ಮಂತ್ರಪಠಣೆಯಿಂದ ಮತ್ತು ಒಳ್ಳೆಯ ಸಮಯದಿಂದ ಸಾಧ್ಯ ಎಂದು ಹೇಳುತ್ತಾರೆ. ಆದರೆ ಈ ಮಂತ್ರ ಪಠಿಸುವ ಸಾಧುಗಳ ಪ್ರಪಂಚದಲ್ಲಿ ಇರುವುದು ತುಂಬ ವಿರಳ ಎಂದು ಹೇಳಿದ್ದಾರೆ. ಈ ವೇಳೆಯಲ್ಲಿ ಯಾವುದೇ ಎಡವಟ್ಟು ಆದರೆ ಇಡೀ ಪ್ರಪಂಚವೇ ನಾಶವಾಗಬಹುದು ಎಂದು ಹೇಳಿದ್ದಾರೆ. ಸ್ನೇಹಿತರೆ, 2ನೇ ಮಿಸ್ಟ್ರಿ ತಾಜ್ ಮಹಲ್ ಡೋರ್ ಮಿಸ್ಟ್ರಿ. ಶಹಜಹಾನ್ 1632ರಲ್ಲಿ ತಾಜ್ ಮಹಲ್ ಎಂಬ ಮಸೀದಿಯನ್ನು ಕಟ್ಟುತ್ತಾನೆ. ಕಟ್ಟುವ ಸಮಯದಲ್ಲಿ ತಾಜ್ ಮಹಲ್ ಕೆಳಗೆ ಹಲವಾರು ನಿಗೂಢ ರಹಸ್ಯಗಳ ಬಾಗಿಲುಗಳ ಕೋಣೆಗಳನ್ನು ಕೂಡ ನಿರ್ಮಿಸುತ್ತಾನೆ. ಯಾಕೆ ಈ ಕೋಣೆಗಳನ್ನು ನಿರ್ಮಿಸಿದನು ಅಂದರೆ, ಇತಿಹಾಸ ತಜ್ಞರು ಹೇಳುವ ಪ್ರಕಾರ ಶಹಜಹಾನ್ ತಾಜ್ ಮಹಲ್ನಿಂದ ತನ್ನ ಕೋಟೆಗೆ ಹೋಗಲು ಯಾರಿಗೂ ತಿಳಿಯದ ಹಾಗೆ ತನ್ನ ಕೋಟೆಗೆ ನಿರ್ಮಿಸಿಕೊಂಡಿದ್ದ ಗುಹೆ ಎನ್ನುತ್ತಾರೆ. ಇನ್ನೂ ಕೆಲವರು ಶಹಜಹಾನ್ ತನ್ನ ಸಂಪತ್ತನ್ನು ರಕ್ಷಿಸಲು ಈ ಕೋಣೆಗಳನ್ನು ನೆಲಮಾಳಿಗೆಯಲ್ಲಿ ಕಟ್ಟಿಸಿದನು ಎಂದು ಹೇಳುತ್ತಾರೆ. ತಾಜ್ ಮಹಲ್ ಕಟ್ಟುವ ಈ ಹಿಂದೆ ಶಿವನ ದೇವಾಲಯ ಆಗಿತ್ತು ಎಂದು ಇತಿಹಾಸ ತಜ್ಞರು ಹೇಳುತ್ತಾರೆ. ನಂತರ ಇದನ್ನು ಅರ್ಧ ಕೆಡವಿ ತಾಜ್ ಮಹಲ್ ರೂಪದಲ್ಲಿ ಕಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಆದರೆ ಇದರ ಎಕ್ಸಾಕ್ಟ್ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರೆ, ಬಲ್ಲ ಮೂಲಗಳ ಪ್ರಕಾರ ಶಹಜಹಾನ್ ತುಂಬ ಅಪಾರವಾದ ಸಂಪತ್ತನ್ನು ತಾಜ್ ಮಹಲ್ ನೆಲಮಾಳಿಗೆಯಲ್ಲಿ ಇಟ್ಟಿದ್ದಾನೆ ಎಂದು ಹೇಳಲಾಗುತ್ತದೆ. ಆದರೆ ಇದು ಸರ್ಕಾರದ ಸಮಿತಿಗೆ ಸೇರಿರುವುದರಿಂದ ಸರ್ಕಾರವು ಯಾವುದೇ ಮಾಹಿತಿಯನ್ನು ಹೊರಹಾಕಲು ಬಯಸುತ್ತಿಲ್ಲ. ಆದ್ದರಿಂದ ತಾಜ್ ಮಹಲ್ನ ನೆಲಮಾಳಿಗೆಯ ಕೋಣೆಗಳ ರಹಸ್ಯ ನಿಗೂಢವಾಗಿಯೇ ಉಳಿದು ಬಿಟ್ಟಿದೆ. ಸ್ನೇಹಿತರೆ, ನೆಕ್ಸ್ಟ್ ಈಸ್ ಡೋರ್ ಟು ಹೆಲ್ ಮಿಸ್ಟ್ರಿ. ಸ್ನೇಹಿತರೆ, ತುರ್ಕಮೆನಿಸ್ತಾನದ ದರ್ವೇಜದಲ್ಲಿ ಇರುವ ಡೋರ್ ಟು ಹೆಲ್ ಎಂದು ಕರೆಯುವ ಒಂದು ದೊಡ್ಡ ಹೊಂಡ ಇದೆ. ಸ್ನೇಹಿತರೆ, ಇದನ್ನು ಇಲ್ಲಿನ ಜನರು 1971ರಲ್ಲಿ ನೋಡುತ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಈ ಒಂದು ಆಳವಾದ ಗುಂಡಿಯಲ್ಲಿ ನಿರಂತರವಾಗಿ ಬೆಂಕಿಯು ಉರಿಯುತ್ತಾ ಬಂದಿದೆ. ಯಾಕೆ ಈ ಗುಂಡಿಯಲ್ಲಿ ಬೆಂಕಿಯು ನಿರಂತರವಾಗಿ ಉರಿಯುತ್ತಿದೆ ಎಂದು ವೈಜ್ಞಾನಿಕವಾಗಿ ನೋಡುವುದಾದರೆ, ಸ್ನೇಹಿತರೆ,
ನಾವು 60ರಿಂದ 70ರ ದಶಕಕ್ಕೆ ಹೋಗಬೇಕಾಗುತ್ತದೆ. ಸ್ನೇಹಿತರೆ, ತುರ್ಕಮೆನಿಸ್ತಾನದ ದರ್ವೇಜದಲ್ಲಿ ಭಾರಿ ಪ್ರಮಾಣದ ತೈಲ ನಿಕ್ಷೇಪ ಇರುವುದು ಪತ್ತೆಯಾಗುತ್ತದೆ. ಇದರಿಂದ ಅಲ್ಲಿನ ಇಂಜಿನಿಯರ್ಗಳು ಈ ಭಾರಿ ಪ್ರಮಾಣದಲ್ಲಿ ಸಿಕ್ಕಂತಹ ತೈಲವನ್ನು ಹೇಗಾದರೂ ಮಾಡಿ ಹೊರತೆಗೆಯಬೇಕೆಂದು ನಿರ್ಧರಿಸಿ ಅಲ್ಲಿ ಗುಂಡಿಯನ್ನು ತೋಡಲು ಆರಂಭಿಸುತ್ತಾರೆ. ಗುಂಡಿಯನ್ನು ತೋಡಿದ ಅವರಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಅದೇನೆಂದರೆ ಅಲ್ಲಿ ಭಾರಿ ಗಾತ್ರದ ಅನಿಲ ನಿಕ್ಷೇಪ ಇರುವುದು ಕೂಡ ಪತ್ತೆಯಾಗುತ್ತದೆ. ಇದರಿಂದ ಅವರು ಅಲ್ಲಿಗೆ ಗುಂಡಿ ತೋಡುವುದನ್ನು ನಿಲ್ಲಿಸುತ್ತಾರೆ. ಯಾವಾಗ ಇಂಜಿನಿಯರ್ಗಳು ಈ ಗುಂಡಿಯನ್ನು ಅರ್ಧಕ್ಕೆ ನಿಲ್ಲಿಸುತ್ತಾರೋ ಆವಾಗಲೇ ಪ್ರಾಬ್ಲಮ್ ಕೂಡ ಆರಂಭವಾಗಿರುತ್ತದೆ. ಗುಂಡಿಯಲ್ಲಿನ ಅನಿಲವು ವಿಪರೀತವಾಗಿ ಹರಡಿ ಅಲ್ಲಿನ ಜನರಿಗೆ ಸಮಸ್ಯೆಗಳನ್ನು ಸ್ಟಾರ್ಟ್ ಮಾಡುತ್ತದೆ. ಇದರಿಂದ ಅಲ್ಲಿನ ಇಂಜಿನಿಯರ್ಗಳು ಇದಕ್ಕೆ ಒಂದು ಸೊಲ್ಯೂಷನನ್ನು ಹುಡುಕಲು ಆರಂಭಿಸುತ್ತಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ಈ ಗುಂಡಿಯು ಭಾರಿ ವ್ಯಾಪ್ತಿಯಲ್ಲಿ ಕುಸಿದು 226 ಅಡಿಯಷ್ಟು ಅಗಲವಾಗಿ 98 ಅಡಿ ಆಳವಾಗಿ ಕುಸಿದು ಬಿಡುತ್ತದೆ. ಇದರಿಂದ ಹಲವಾರು ವರ್ಷ ಭೂಮಿಯಲ್ಲಿ ಇದ್ದ ಅನಿಲಗಳು ಹೊರಗೆ ಬರಲು ಪ್ರಾರಂಭವಾಗುತ್ತದೆ. ಇದರಿಂದ ಬೇಸತ್ತ ಇಂಜಿನಿಯರ್ಗಳು ಹೇಗಾದರೂ ಮಾಡಿ ತಡೆಯುವ ಉದ್ದೇಶದಿಂದ ಅನಿಲವು ಸ್ವಲ್ಪ ಮಟ್ಟದಲ್ಲಿ ಇದೆ ಎಂದು ತಿಳಿದು ಬೆಂಕಿ ಹಚ್ಚುತ್ತಾರೆ. 2 ರಿಂದ 3 ದಿನಗಳಲ್ಲಿ ಖಾಲಿಯಾಗುತ್ತದೆ ಎಂದು ನಂಬಿರುತ್ತಾರೆ. ಆದರೆ ಅವರಿಗೂ ನಿಲುಕದ ಮಟ್ಟಕ್ಕೆ, ಅಂದರೆ ಇಡೀ ಪ್ರಪಂಚಕ್ಕೆ ಆಗುವಷ್ಟು ಅನಿಲ ಅಡಗಿರುತ್ತದೆ. ಇದರಿಂದ ದಶಕಗಳು ಕಳೆದರೂ ಈ ಗುಂಡಿಯಲ್ಲಿನ ಬೆಂಕಿಯು ಉರಿಯುತ್ತಾ ಬಂದಿದೆ. ಸ್ನೇಹಿತರೆ, ಅಂದಿನಿಂದ ಇಂದಿನವರೆಗೂ ದಶಕ ಕಳೆದರೂ ಈ ಬೆಂಕಿಯು ಉರಿಯುತ್ತಾ ಬಂದಿದೆ. ಆದರೆ ಯಾವಾಗ ಈ ಅನಿಲ ಖಾಲಿಯಾಗಿ ಬೆಂಕಿಯು ನಿಲ್ಲುತ್ತದೆ ಎಂದು ಹೇಳುವುದರಲ್ಲಿ ವಿಜ್ಞಾನಿಗಳು ವಿಫಲವಾಗಿದ್ದಾರೆ. ಇದರಿಂದ ಈ ನರಕದ ಬಾಗಿಲು ಒಂದು ವಿಸ್ಮಯ ರಹಸ್ಯವಾಗಿ ನಿಂತಿದೆ. ಸ್ನೇಹಿತರೆ, ಇಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಯಾಕೆಂದರೆ ಇದೇ ಥರದ ಹಲವಾರು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗುತ್ತವೆ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ.